ಸ್ಪರ್ಧಾ ಮಿತ್ರರೇ, ಹಿಂದಿನ ತರಗತಿಯಲ್ಲಿ ನಾವು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಸುಮಾರು ಅಂಶಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಅಲ್ಲಿ ಕೂಡ ಆಹಾರ ಪದ್ಧತಿಯನ್ನು ಕೂಡ ನಾವು ನೋಡಿದ್ವಿ, ಮಾಂಸಾಹಾರಿ ಮತ್ತು ಸಸ್ಯಾಹಾರಿಗಳ. ಇನ್ನ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಉಡುಗೆ ತೊಡುಗೆಗಳ ಬಗ್ಗೆ ನಾವು ನೋಡೋಣ. ಏನು ಉಡುಗೆ ತೊಡುಗೆ ಅಂತಂದಾಗ, ಸಿಂಧೂ ನಾಗರಿಕತೆಯ ಜನರು ಕೂಡ ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನ ಧರಿಸ್ತಾ ಇದ್ರು. ಹತ್ತಿ ಮತ್ತು ಉಣ್ಣೆ ಅಂತ ಕರಿತೀವಿ. ಈ ಬಟ್ಟೆಯನ್ನ ಧರಿಸ್ತಾ ಇದ್ರು. ಮೇಲ್ಹೊದಿಕೆಯಾಗಿ ಶಾಲನ್ನ ಧರಿಸ್ತಾ ಇದ್ರು. ಶಾಲನ್ನ ಕೆಳ ಹೊದಿಕೆಯಾಗಿ ಅಥವಾ ಕೆಳ ಉಡುಗೆಯಾಗಿ ಧೋತಿಯನ್ನ ಧರಿಸ್ತಾ ಇದ್ರು. ಧೋತಿ ಅಥವಾ ಪಂಜೆ ಅಂತ ಕರಿತೀವಿ ನಾವು. ಹಾಗಾಗಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಷ್ಟೇ ಅಲ್ದ, ಇಲ್ಲೊಂದು ನಾವು ಇವರ ಒಂದು ಉಡುಗೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನ ವಿಶೇಷವಾಗಿ ಏನಂತ ಹೇಳ್ತೀವಿ ಅಂದ್ರ, ಇಲ್ಲಿ ಇವರ ಕಾಲದ ಒಂದು ವಿಶೇಷವಾಗಿ ಕೊಡುಗೆ ಅಂತಲ್ಲ, ಇದು ತೊಡುಗೆ ಅಂತ ಕರಿತೀವಿ. ತೊಡುಗೆ ಅಂತೇಳಿ ನಾವು ನೋಡೋದು. ಏನು ತೊಡುಗೆ ಅಂತಂದಾಗ, ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತ ಯಾವ ರೀತಿ ಉಡುಗೆಯನ್ನ ಮಾಡ್ತಾ ಇದ್ರು ಹಾಗೂ ಆಭರಣಗಳನ್ನ ತೊಡ್ತಾ ಇದ್ರು. ಹಾಗಾಗಿ ಸಿಂಧೂ ನಾಗರಿಕತೆಯ ಜನರು ಆಭರಣ ಪ್ರಿಯರಾಗಿದ್ದರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸುಮಾರು ಆಭರಣಗಳನ್ನ ಧರಿಸ್ತಾ ಇದ್ರು. ಉದಾಹರಣೆಗೆ ನತ್ತು, ಆಮೇಲೆ ಕಿವಿಯೋಲೆ, ಡಾಬು, ಕೈಯುಂಗರ ಅಥವಾ ಯುಂಗರ ಅಂತೇಳಿ ಕೈಯುಂಗರವನ್ನ ನಾವು ನೋಡ್ತೀವಿ. ಕಾಲ್ಗೆಜ್ಜೆ, ಈ ಕಾಲ್ಗೆಜ್ಜೆಗಳನ್ನ ಇವರು ಧರಿಸ್ತಾ ಇದ್ರು. ಸಿಂಧೂ ನಾಗರಿಕತೆಯ ಜನರು ಧರಿಸ್ತಾ ಇದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂದಾಗ, ಸಿಂಧೂ ನಾಗರಿಕತೆಯ ಜನರಿಗೆ ಇವುಗಳನ್ನ ಆಭರಣ ಪ್ರಿಯರಾಗಿದ್ದು, ಇವುಗಳೆಲ್ಲವೂ ಕೂಡ ಚಿನ್ನ, ಮುತ್ತು ರತ್ನ ಮತ್ತು ಬೆಳ್ಳಿಗಳಿಂದ ತಯಾರಿಸಿದಂತ ಒಂದು ಆಭರಣ ಪ್ರಿಯರಾಗಿದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸಿಂಧೂ ನಾಗರಿಕತೆಯ ಜನರು ಆಭರಣ ಪ್ರಿಯರಾಗಿದ್ರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಸಿಂಧೂ ನಾಗರಿಕತೆಯ ಜನರಿಗೆ ಇನ್ನೊಂದು ವಿಶೇಷತೆ ಅಂತಂದಾಗ, ಇವರಿಗೆ ಸಿಂಧೂ ನಾಗರಿಕತೆಯ ಜನರಿಗೆ ಯಾವುದರ ಬಗ್ಗೆ ಗೊತ್ತಿರ್ಲಿಲ್ಲ ಅಂತಂದ್ರಾಗ, ಕಬ್ಬಿಣದ ಬಗ್ಗೆ ಗೊತ್ತಿರ್ಲಿಲ್ಲ. ಕಬ್ಬಿಣ ಒಂದು ವಸ್ತುವಿನ ಬಗ್ಗೆ ಇವರಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ಕಬ್ಬಿಣದ ಬಳಕೆಯ ಬಗ್ಗೆ ಸಿಂಧೂ ನಾಗರಿಕತೆಯ ಜನರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಉಳಿದ ಎಲ್ಲಾ ವಸ್ತುಗಳಿಂದ ಇವರು ಆಭರಣಗಳನ್ನ ತೊಡುತ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೀವಿ.